Good morning, dear students and friends. Welcome back to the Prithviraj English Academy. ಸ್ನೇಹಿತರೆ ನಿಮಗೆಲ್ಲ ಸ್ವಾಗತ. ಪೃಥ್ವಿರಾಜ್ ಇಂಗ್ಲೀಷ್ ಅಕಾಡೆಮಿ ವತಿಯಿಂದ ನಿಮಗೆಲ್ಲರಿಗೂ ನಮ್ಮ ಈ ಒಂದು ಚಾನಲ್ಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಏನು ಮಾಡಿದೆವಪ್ಪ ಅಂದ್ರೆ ಪೇಪರ್ 1 ಟೀಚಿಂಗ್ ಆಪ್ಟಿಟ್ಯೂಡ್ ಸೀರೀಸನ್ನು ನಾವು ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೆ ಪೇಪರ್ 1ಗೆ ಸಂಬಂಧಪಟ್ಟಂತೆ ನಾವು ಮೊದಲನೇ ಒಂದು ಪಾರ್ಟನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ರೀ. ಆ ವಿಡಿಯೋದ ಒಂದು ಲಿಂಕ್ ಬೇಕಾದ್ರೆ ನಾನು ಏನು ಮಾಡ್ತೀನಿ ಅಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಬೇಕಾದ್ರೆ ಹೋಗಿ ನೋಡ್ಬೋದು ಅಥವಾ ನಮ್ಮ ಪ್ಲೇ ಲಿಸ್ಟನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಓಕೆ, ಸೊ ಮೊದಲನೇ ಅಧ್ಯಾಯ ಅಥವಾ ಚಾಪ್ಟರ್ ಯಾವುದಂದ್ರೆ ಬೋಧನಾ ಯೋಗ್ಯತೆ ಅಥವಾ ಟೀಚಿಂಗ್ ಆಪ್ಟಿಟ್ಯೂಡ್. ಇದು ಏನಾಗಿರ್ತದೆ ಅಂದ್ರೆ ಎರಡನೇ ಭಾಗ ಆಗಿದೆ ರೀ, ಅದರದ್ದು ಮುಂದುವರಿದ ಭಾಗ. ಹೌದಾ? ಸೊ ನೋಡಿರಿ, ನಿನ್ನೆ ನಾವು ಪಠ್ಯಕ್ರಮವನ್ನು ನೋಡಿದ್ವಿ ಅಥವಾ ಸಿಲೆಬಸನ್ನು ನೋಡ್ತೀವಿ. ಅದರೊಳಗೆ ನೋಡಿರಿ ಬೋಧನಾ ಯೋಗ್ಯತೆ ಅಥವಾ ಟೀಚಿಂಗ್ ಆಪ್ಟಿಟ್ಯೂಡ್ ಒಳಗೆ ಮೊದಲನೇದು ಏನು ಬರ್ತದೆ, ಬೋಧನೆ ಬರ್ತದೆ. ಬೋಧನೆಯ ಪರಿಕಲ್ಪನೆ ಎಲ್ಲವನ್ನು ನಾವು ನೋಡ್ಕೊಂಡಿದ್ದೀವಿ. ಇವತ್ತಿನ ವಿಡಿಯೋದೊಳಗೆ ನಾವೇನು ಮಾಡ್ತೀವಿ ಅಂದರೆ ವಿದ್ಯಾರ್ಥಿಗಳ ಲಕ್ಷಣಗಳು ರೀ, ಅದು ಕಿಶೋರ ಹಾಗೂ ವಯಸ್ಕ ವಿದ್ಯಾರ್ಥಿಗಳ ಲಕ್ಷಣಗಳು ರೀ. ಶೈಕ್ಷಣಿಕ, ಸಾಮಾಜಿಕ, ಭಾವನಾತ್ಮಕ ಮತ್ತು ಜ್ಞಾನಾತ್ಮಕ ವೈಯಕ್ತಿಕ ಭಿನ್ನತೆಗಳನ್ನು ನೋಡ್ತೀವಿ ಇವತ್ತು. ಮುಂದಿನ ವಿಡಿಯೋದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಬೋಧನೆಗೆ ಪ್ರಭಾವ ಬೀರುವ ಅಂಶಗಳನ್ನು ನೋಡ್ತೀವಿ. ಅದಾದಮೇಲೆ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಬೋಧನಾ ವಿಧಾನಗಳನ್ನು ನೋಡ್ತೀವಿ. ಅದಾದಮೇಲೆ ಬೋಧನಾ ಬೆಂಬಲಿತ ವ್ಯವಸ್ಥೆಯನ್ನು ನೋಡ್ತೀವಿ. ಮೌಲ್ಯಮಾಪನ ವ್ಯವಸ್ಥೆಗಳನ್ನು ನೋಡ್ತೀವಿ ಇದೇ ಒಂದು ಅಧ್ಯಯನದಾಗ. ಓಕೆ, ಸೊ ಬರ್ರಿ ಇವತ್ತಿನ ವಿಷಯವನ್ನು ಸ್ಟಾರ್ಟ್ ಮಾಡೋಣ. ಏನು? ವಿದ್ಯಾರ್ಥಿಗಳ ಲಕ್ಷಣಗಳು. ವಿದ್ಯಾರ್ಥಿಗಳು ಒಂದು ಸಮಾನ ಗುಂಪಲ್ಲ. ವಿದ್ಯಾರ್ಥಿಗಳು ಎಲ್ಲರೂ ಒಂದೇ ರೀತಿಯಾಗಿರಲ್ರಿ. ಎಲ್ಲರೂ ಏನಿರ್ತದೆ, ವೈಯಕ್ತಿಕ ಭಿನ್ನತೆಗಳು ಇರ್ತವೆ. ಪ್ರತಿಯೊಂದು ವಿದ್ಯಾರ್ಥಿಯಲ್ಲಿ ಏನಿರ್ತದೆ, ವೈಯಕ್ತಿಕ ಭಿನ್ನತೆ ಇರ್ತದೆ ರೀ. ಅವ್ರವ್ರದ್ದೇ ಆದಂಥ ಒಂದು ಭಿನ್ನತೆ ಇರ್ತದೆ. ಎಲ್ಲರೊಳಗೂ ಎಲ್ಲರೂ ಸಮಾನವಾಗಿ ಇರಲ್ರಿ. ಅವರ ವಯಸ್ಸಿನ ತಕ್ಕಂತೆ ರೀ, ಅವರ ಮಾನಸಿಕ ಸ್ಥಿತಿ, ಅವರ ಕುಟುಂಬ, ಸಮಾಜ ಮತ್ತು ಶಾಲಾ ಪರಿಸರ ಈ ಒಂದು ಭಿನ್ನತೆಯ ಒಳಗೆ ಭಾಳ ಅಮೂಲ್ಯವಾದಂಥ ಒಂದು ಪ್ರಭಾವವನ್ನು ಬೀಳ್ತದೆ ಅಂತೇಳಿ ಹೇಳ್ಬೋದು. ಸಾಮಾನ್ಯವಾಗಿ ವಿದ್ಯಾರ್ಥಿಗಳನ್ನು ನಾವೇನು ಮಾಡ್ತೀವಿ ಅಂದರೆ ಕಿಶೋರ ಮತ್ತು ವಯಸ್ಕ ಎಂದು ಎರಡೂ ಹಂತಗಳಲ್ಲಿ ವಿಂಗಡಣೆ ಮಾಡೋದ್ರ ಮೂಲಕ ಅವಲೋಕಿಸಬಹುದು ರೀ, ಅಥವಾ ಅದ್ರ ಬಗ್ಗೆ ನಾವು ಸ್ಟಡಿ ಮಾಡ್ಬೋದು. ಅಡಲ್ಟ್ಸೆಂಟ್ ಆ್ಯಂಡ್ ಅಡಲ್ಟ್ಸ್. ಓಕೆ, ಸೊ ಈ ಮೊದಲನೇದಾಗಿ ನಾವೇನು ಮಾಡೋದು ಅಂದರೆ ಕಿಶೋರಾವಸ್ಥೆ ಅಥವಾ ಕಿಶೋರ ವಿದ್ಯಾರ್ಥಿಗಳ ಲಕ್ಷಣಗಳು. ಅವ್ರು ನೋಡ್ರಿ ಎಲ್ಲದ್ರಾಗೂ ಬೇರೆ ಬೇರೆ ಇರ್ತಾವೆ, ಬಟ್ ಸುಮಾರಾಗಿ 12ರಿಂದ 18 ವರ್ಷದ ವಯಸ್ಸಿನವರು ಅಂತೇಳಿ ಅನ್ಬೋದು ನಾವು. 12ರಿಂದ 18 ವರ್ಷನವರೆಗಿನವರು ಅವ್ರ ಬಗ್ಗೆ ನಾವು ಇವತ್ತು ತಿಳ್ಕೊಬೇಕಾಗಿದೆ ರೀ. ಸೊ ಶೈಕ್ಷಣಿಕ ಲಕ್ಷಣಗಳು ಅಥವಾ ಅಕಾಡೆಮಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನು ಇರ್ತಾವೆ ಅಂದ್ರೆ ಹೊಸ ವಿಷಯಗಳ ಬಗ್ಗೆ ಕುತೂಹಲ ಇರ್ತದೆ ಅವರಿಗೆ. ಹೊಸ ವಿಷಯಗಳ ಬಗ್ಗೆ ಏನಿರ್ತದೆ, ಕುತೂಹಲ ಇರ್ತದೆ ಮತ್ತು ಆಸಕ್ತಿನೂ ಅವ್ರು ತೋರಿಸ್ತಾರು. ಆದರೆ ಅಧ್ಯಯನ ಅಭ್ಯಾಸಗಳಲ್ಲಿ ಸ್ಥಿರತೆಯ ಕೊರತೆಯನ್ನು ಹೊಂದಿರ್ತಾರೆ. ಅಂದರೆ ಸ್ಥಿರವಾಗಿರಲ್ಲ. ಆಸಕ್ತಿ ಮತ್ತು ಕುತೂಹಲ ಒಂದು ಹೊಸ ವಿಷಯದ ಕುರಿತಾಗಿ ಅದು ಕೊನೆಯವರೆಗೂ ಇರುವುದಿಲ್ಲ. ಬಿಗಿನಿಂಗಲ್ಲಿ ಇರ್ತದೆ. ನೀವು ಇದಕ್ಕೆ ಬೇಕಾದರೆ ನೀವು ಹೈಸ್ಕೂಲ್ ಸ್ಟೂಡೆಂಟ್ಸನ್ನು ಇಟ್ಕೊಂಡು ನೀವು ಏನು ಮಾಡ್ಬೋದು ಅಂದರೆ ಇದನ್ನು ತಿಳ್ಕೊಬೋದು ರೀ. ಅವ್ರನ್ನ ನಿಮ್ಮ ಒಂದು ದೃಷ್ಟಿಕೋನದೊಳಗೆ ಇಟ್ಕೊಂಡು ನೀವೇನು ಮಾಡ್ಬೋದು ಅಂದರೆ ಈ ವಿಚಾರಗಳನ್ನು ನೀವು ಕಲ್ಕೋಬೋದು. ನೋಡಿರಿ, ಹೈಸ್ಕೂಲ್ ಸ್ಟೂಡೆಂಟ್ಸ್ಗಳಿಗೆ ಬಿಗಿನಿಂಗಲ್ಲಿ ಭಾಳ ಕುತೂಹಲ ಇರ್ತದೆ, ಭಾಳ ಆಸಕ್ತಿ ಇರ್ತದೆ ರೀ. ಅದೇ ಆ ವಿಷಯ ಮುಂದುವರಿತಾ ಅವರಿಗೆ ಆ ಆಸಕ್ತಿ ಮತ್ತು ಕುತೂಹಲದ ಕೊರತೆ ಉಂಟಾಗ್ತದೆ ರೀ. ಪ್ರಶ್ನೋತ್ತರ, ಚರ್ಚೆ, ಅನುಭವದ ಆಧಾರದ ಮೇಲೆ ಕಲಿಯಲು ಅವರು ಹೆಚ್ಚು ಇಷ್ಟಪಡ್ತಾರೆ ರೀ. ಯಾರು? ಕಿಶೋರಾವಸ್ಥೆಯ ವಿದ್ಯಾರ್ಥಿಗಳು ರೀ. ಏನು? ಪ್ರಶ್ನೋತ್ತರ, ಚರ್ಚೆ, ಅನುಭವದ ಆಧಾರದ ಮೇಲೆ ಕಲಿಯಲು ಹೆಚ್ಚು ಇಷ್ಟಪಡ್ತಾರೆ. ಸ್ಪರ್ಧಾತ್ಮಕ ಮನೋಭಾವ ಇಲ್ಲಿ ಹೆಚ್ಚಾಗಿರ್ತದೆ ರೀ. ಸ್ಪರ್ಧೆ ರೀ, ಎಸ್ಪೆಷಲಿ ಅಪೋಸಿಟ್ ಜನರ ಒಳಗಂದ್ರೂ ಭಾಳ ಇರ್ತದೆ ಇಲ್ಲಿ. ಏನು? ಸ್ಪರ್ಧಾ ಮನೋಭಾವ. ವಿಷಯಗಳನ್ನು ಆಳವಾಗಿ ತಿಳಿದುಕೊಳ್ಳುವ ಆಸಕ್ತಿಯನ್ನು ತೋರ್ತಾರೆ. ಆದರೆ ಅಸ್ಥಿರ ಮನಸ್ಸಿನಿಂದ ಓದಿನಲ್ಲಿ ಏರುಪೇರುಗಳು ಕಂಡಾಗ್ಬೋದು. ಅದೇ ಮೊದಲಿನ ಒಂದು ಅಂಶವನ್ನು ನಾವು ನೋಡಿದ್ದೀವಿ. ಅದರಿಂದಾಗಿ ಏನಾಗ್ಬೋದು, ಓದಿನಲ್ಲಿ ಏರುಪೇರು ಕೂಡ ಕಂಡು ಬರ್ಬೋದು ರೀ. ನೆಕ್ಸ್ಟು ಎರಡನೇದು ರೀ ಸಾಮಾಜಿಕ ಲಕ್ಷಣಗಳು ಅಥವಾ ಸೋಷಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಸ್ನೇಹಿತರೊಂದಿಗೆ ಅವರು ಏನು ಮಾಡ್ತಾರೆ, ಹೆಚ್ಚು ಕಾಲ ಕಳೆದರೆ ಅವ್ರಿಗೆ ಏನಾಗ್ತದೆ, ಭಾಳ ಸಂತೋಷವಾಗ್ತದೆ. ಇಲ್ಲಿ ಏನು ಮಾಡ್ತಾರೆ, ಅವರು ಸ್ನೇಹಿತರೊಂದಿಗೆ ಜಾಸ್ತಿ ಕಾಲ ಕಳೀತಾರೆ ರೀ. ಸ್ನೇಹಿತರಿಂದ ಪ್ರಭಾವಿತರಾಗಿರ್ತಾರೆ ರೀ. ಮತ್ತು ಅವರಂತೆ ನಡೆದುಕೊಳ್ಳುವ ಒಂದು ಪ್ರವೃತ್ತಿಯನ್ನು ಕೂಡ ಹೊಂದಿರ್ತಾರೆ ರೀ. ಅವರಂತೆ ಡ್ರೆಸ್ಸು, ಅವರಂತೆ ಎಲ್ಲನೂ ಸ್ನೇಹಿತರಂತೆಯೇ ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ಕೇಳುವಂಥ ಪ್ರವೃತ್ತಿ ಇಲ್ಲಿ ಇರ್ತದೆ. ಯಾವಾಗ? 12ರಿಂದ 18 ವಯಸ್ಸಿನ ಮಕ್ಕಳಲ್ಲಿ. ಅವ್ರಿಗೆ ನಾವೇನಂತೇಳಿ ಕರಿತೀವಿ, ಕಿಶೋರಾವಸ್ಥೆ ಅಥವಾ ಅಡೋಲ್ಸೆಂಟ್ ವಿದ್ಯಾರ್ಥಿಗಳು ಅಂತೇಳಿ ಕರಿತೀವಿ. ಸಮಾಜದಲ್ಲಿ ತನ್ನ ಸ್ಥಾನವನ್ನು ಅರಿತುಕೊಳ್ಳುವ ಹಂಬಲ ಅವ್ರಿಗೆ ಭಾಳ ಇರ್ತದೆ. ನನ್ನ ಸ್ಥಾನ ಏನು? ಸ್ವಾತಂತ್ರ್ಯದ ಮೇಲೆ
ಒತ್ತಡ ಹೆಚ್ಚಿರುತ್ತದೆ. ಇವರಿಗೆ ಸ್ವತಂತ್ರವಾಗಿರ್ಬೇಕಂತೇಳಿ ಭಾಳ ಅಂದರೆ ಭಾಳ ಆಸಕ್ತಿಯನ್ನು ಹೊಂದಿರ್ತಾರೆ. ಸ್ವತಂತ್ರವಾಗಿರಬೇಕು, ಯಾರು ನಮ್ಮನ್ನು ಕೇಳಬಾರ್ದು ಅಂತೇಳಿ. ಹಾಗಾಗಿ ಕೆಲವೊಮ್ಮೆ ಶಿಕ್ಷಕರು ಮತ್ತು ಪೋಷಕರ ನಿಯಂತ್ರಣವನ್ನು ಇವ್ರು ಏನು ಮಾಡ್ತಾರೆ, ವಿರೋಧಿಸ್ತಾರೆ. ನೀವು ನೋಡಿರ್ಬೋದು ಹೈಸ್ಕೂಲ್ ಸ್ಟೂಡೆಂಟ್ಸು ಇಲ್ಲಿ ಏನು ಮಾಡ್ತಾರಂದ್ರೆ ಶಿಕ್ಷಕರು ಮತ್ತು ಪೋಷಕರ ನಿಯಂತ್ರಣವನ್ನು ಏನು ಮಾಡ್ತಾರಂದ್ರೆ ಅವರು ವಿರೋಧಿಸುತ್ತಾರೆ. ಇದನ್ನು ನೀವು ನೋಡಿರ್ಬೋದು. ನೆಕ್ಸ್ಟು ಮೂರನೇದ್ರಿ ಭಾವನಾತ್ಮಕ ಲಕ್ಷಣಗಳು. ಯಾವುದು? ಕಿಶೋರಾವಸ್ಥೆಯ ವಿದ್ಯಾರ್ಥಿಗಳ ಭಾವನಾತ್ಮಕ ಲಕ್ಷಣಗಳು ಅಥವಾ ಎಮೋಷ್ನಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಮನೋಭಾವದಲ್ಲಿ ಏನಾಗ್ತದೆ, ತ್ವರಿತವಾದ ಬದಲಾವಣೆಗಳಾಗ್ತಾವ್ರಿ. ಹರ್ಷ, ಕೋಪ, ದುಃಖ ಇವು ಒಂದೇ ದಿನದಾಗ ಬಂದು ಹೋಗ್ಬೋದು. ಅವರಿಗೆ ಹರ್ಷನೂ ಬಂದ್ಬೋದು. ದೇ ಮೇ ಬಿ ಹ್ಯಾಪಿ, ದೇ ಮೇ ಬಿ ಆ್ಯಂಗರ್, ದೇ ಮೇ ಬಿ ದೇ ಮೇ ಬಿ ಶಾರೋವನ್ ವಿತಿನ್ ಅ 1 day ಒನ್ಲಿ. ಸ್ವಾಭಿಮಾನ ಹೆಚ್ಚಿರ್ತದೆ ರೀ. ತಮಗೆ ನೀಡುವ ಗೌರವವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸ್ತಾರೆ ಇವರು. ಅವರಿಗೆ ಎಷ್ಟು ಗೌರವ ನೀಡಬೇಕೋ ಅಷ್ಟೇ ಗೌರವವನ್ನು ಅವರ ಅಪೇಕ್ಷತೆಯನ್ನು ಮಾಡ್ತಾರೆ. ಮತ್ತು ಆತ್ಮತತ್ವವನ್ನು ಅಥವಾ ಐಡೆಂಟಿಟಿಯನ್ನು ಹುಡುಕುವಂಥ ಕಾಲ ಇದು. ಅವರ ಐಡೆಂಟಿಟಿ ಏನು ಅನ್ನೋದನ್ನು ಅವರು ಹುಡುಕ್ತಾರೆ. ಕೆಲವೊಮ್ಮೆ ಈ ಒಂದು ಸ್ವಭಾವದಲ್ಲಿ ಅಥವಾ ಈ ಒಂದು ಹಂತದಲ್ಲಿ ಮಕ್ಕಳು ಏನಾಗ್ತಾರೆ, ಹಠಮಾರಿಯಾಗಿರ್ತಾರೆ, ಅತಿ ಸ್ಪಂದನೆಯನ್ನು ಉಳ್ಳವರಾಗಿರ್ತಾರೆ. ಭಾಳ ಅಂದ್ರೆ ಭಾಳ ಅವರಿಗೆ ಸ್ಪಂದನೆ ಮಾಡಬೇಕು ಅಂತೇಳಿ ಅವ್ರು ಇದನ್ನು ಮಾಡ್ತಾರೆ. ಓವರ್ ಸೆನ್ಸಿಟಿವ್ ಆಗಿರ್ತಾರೆ ರೀ. ಅಸ್ಥಿರತೆ ಇಲ್ಲಿ ಕಂಡು ಬರ್ತದೆ ರೀ. ತಿಳಿತಾ? ನೆಕ್ಸ್ಟು 4ನೇದು ರೀ ಜ್ಞಾನಾತ್ಮಕ ಲಕ್ಷಣಗಳು ಅಥವಾ ಕಾಗ್ನಿಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್. ಜ್ಞಾನಾತ್ಮಕ ಅಮೂರ್ತ ಚಿಂತನೆ ರೀ. ಅಬ್ಸ್ಟ್ರಾಕ್ಟ್ ಥಿಂಕಿಂಗನ್ನು ಇವರು ಏನಾಗಿರ್ತದೆ ಇಲ್ಲಿ ಆರಂಭವಾಗಿರ್ತದೆ ರೀ. ಪೂರ್ಣವಾಗಿರಲ್ಲ, ಆದರೆ ಅದು ಪ್ರಾರಂಭವಾಗಿರ್ತದೆ. ಅಬ್ಸ್ಟ್ರಾಕ್ಟ್ ಅಮೂರ್ತ ಚಿಂತನೆಗಳು ಏನಾಗ್ತದೆ ಇಲ್ಲಿ ಪ್ರಾರಂಭ ಆಗ್ತದೆ ರೀ. ಅಂದ್ರೆ ಕಾಲ್ಪನಿಕವಾಗಿರುವಂಥದ್ದು ಅಬ್ಸ್ಟ್ರಾಕ್ಟ್ ಅಂದ್ರೆ ಹೌದಾ. ಸಮಸ್ಯೆಗಳ ಪರಿಹಾರಕ್ಕೆ ತಾರ್ಕಿಕತೆ, ವಿವೇಕ, ಬುದ್ಧಿ ಬೆಳೆಸಿಕೊಳ್ಳಲು ಪ್ರಾರಂಭಿಸುತ್ತಾರೆ ರೀ. ತಾರ್ಕಿಕ ನಿರ್ಣಯ, ಸೃಜನಾತ್ಮಕತೆ, ವೈಜ್ಞಾನಿಕ ದೃಷ್ಟಿಕೋನವನ್ನು ಇಲ್ಲಿ ಏನಾಗ್ತದೆ ಹೆಚ್ಚಾಕೋತ ಹೋಗ್ತದೆ. ಭವಿಷ್ಯದ ಬಗ್ಗೆ ಕಲ್ಪನೆ ಮಾಡಿ ಯೋಜನೆ ಹಾಕಿಕೊಳ್ಳಲು ಇಲ್ಲಿಂದ ಏನು ಮಾಡ್ತಾರೆ, ಪ್ರಾರಂಭ ಮಾಡ್ತಾರೆ. ಭವಿಷ್ಯದ ಬಗ್ಗೆ ಕಲ್ಪನೆ ಮಾಡಿಕೊಂಡು ಅದರ ಬಗ್ಗೆ ಒಂದು ಯೋಜನೆಯನ್ನು ಹಾಕ್ಕೊಳ್ಳುವಂಥ ಸಮಯ ಯಾವುದಪ್ಪ ಅಂದರೆ ಅದು ಕಿಶೋರಾವಸ್ಥೆ. ಅದು ಯಾವ ಒಂದು ಡೊಮೇನ್ ಒಳಗೆ ಬರ್ತದೆ ಅಂದ್ರೆ ಜ್ಞಾನಾತ್ಮಕ ಡೊಮೇನ್ ಒಳಗೆ ಬರ್ತದೆ, ಅದು ಕಾಗ್ನಿಟಿವ್ ಡೊಮೇನ್ ಒಳಗೆ ಬರ್ತದೆ ರೀ. ಹೌದಾ. ಈಗ ಬರ್ರಿ 2ನೇ ಹಂತ ವಯಸ್ಕ ವಿದ್ಯಾರ್ಥಿಗಳ ಲಕ್ಷಣಗಳು. ಇವರೇನು 18 ವರ್ಷಕ್ಕಿಂತ ಮೇಲ್ಪಟ್ಟವರಾಗಿರ್ತಾರೆ. ಇವರು 18 ವರ್ಷಕ್ಕಿಂತ ಮೇಲ್ಪಟ್ಟವರಾಗಿರ್ತಾರೆ. ಇವ್ರದ್ದು ಮೊದಲನೇದಾಗಿ ಏನು ಶೈಕ್ಷಣಿಕ ಲಕ್ಷಣಗಳು ಏನಿರ್ತಾವೆ ಅಂದ್ರೆ ಕಲಿಕೆಗೆ ಗುರಿ ಮತ್ತು ಉದ್ದೇಶ ಇದು ಸ್ಪಷ್ಟವಾಗಿರ್ತದೆ. ಏನು? ಉದ್ಯೋಗವನ್ನು ಪಡಿಬೇಕನ್ನೋದು, ಜೀವನ ಉದ್ದೇಶವನ್ನು ಪೂರೈಸ್ಕೊಳ್ಬೇಕು ಅನ್ನೋದು ಇಲ್ಲಿ ಶೈಕ್ಷಣಿಕ ಒಂದು ಲಕ್ಷಣಗಳಾಗಿರ್ತವೆ ರೀ. ಪ್ರಾಕ್ಟಿಕಲ್ ಓರಿಯೆಂಟೆಡ್ ಅಂದರೆ ಅನುಭವದ ಮೂಲಕ ಕಲಿಯೋದಕ್ಕೆ ಇಲ್ಲಿ ಜಾಸ್ತಿ ಆದ್ಯತೆಯನ್ನು ನೀಡ್ತಾರೆ. ಓದುವ ಶಿಸ್ತು, ಆತ್ಮವಿಶ್ವಾಸ ಇಲ್ಲಿ ಏನಾಗಿರ್ತದೆ ಹೆಚ್ಚಾಗಿರ್ತದೆ. ಸ್ವಯಂ ಅಧ್ಯಯನ ಸಾಮರ್ಥ್ಯ ಇಲ್ಲಿ ಬಂದಿರ್ತದೆ. ಯಾವುದು? ವಯಸ್ಕ ವಿದ್ಯಾರ್ಥಿಗಳ ಒಂದು ಇದರಲ್ಲಿ ಏನಾಗಿರ್ತದೆ ಅಂದರೆ ಅವರಿಗೆ ಸ್ವಯಂ ಅಧ್ಯಯನ ಅಂದರೆ ಸೆಲ್ಫ್ ಡೈರೆಕ್ಟೆಡ್ ಲರ್ನಿಂಗ್ ಅಥವಾ ಸೆಲ್ಫ್ ಸ್ಟಡೀಸ್ ಅನ್ನೋ ಒಂದು ಕಾನ್ಸೆಪ್ಟು ಇಲ್ಲಿ ಇರ್ತದೆ. ನೆಕ್ಸ್ಟ್ 2ನೇದು ಸಾಮಾಜಿಕ ಲಕ್ಷಣಗಳು ರೀ. ಕುಟುಂಬ, ಉದ್ಯೋಗ ಮತ್ತು ಸಮಾಜದ ಜವಾಬ್ದಾರಿಗಳನ್ನು ಇವರು ಏನಾಗಿರ್ತದೆ ಹೊತ್ತಿರೋರಾಗಿರ್ತಾರೆ ರೀ. ಪರಸ್ಪರ ಸಹಕಾರ, ನಾಯಕತ್ವ ಗುಣಗಳು ಹೆಚ್ಚು ಬೆಳೆಯುತ್ತವೆ ಎಲ್ಲಿ? ವಯಸ್ಕ ಹಂತದಾಗ. ಸಮಾಜದಲ್ಲಿ ಗೌರವ ಹಾಗೂ ಸ್ಥಾನಮಾನ ಗಳಿಸುವ ಉತ್ಸಾಹ ಅವರಿಗೆ ಇರ್ತದೆ ರೀ. ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಅರಿವು ಇವರಿಗೆ ಹೆಚ್ಚಾಗಿರ್ತದೆ ರೀ ಈ ಒಂದು ಕಾಲಘಟ್ಟದಲ್ಲಿ. ನೆಕ್ಸ್ಟು ಭಾವನಾತ್ಮಕ ಲಕ್ಷಣಗಳು ಅಥವಾ ಎಮೋಷ್ನಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಭಾವನಾತ್ಮಕ ಇಲ್ಲಿ ಏನಾಗಿರ್ತದೆ ಸ್ಥಿರತೆ ಇರ್ತದೆ ರೀ. ನಿರ್ಧಾರಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳುತ್ತಾರೆ. ಜೀವನದ ಮೌಲ್ಯಗಳು, ಧಾರ್ಮಿಕ, ಸಾಂಸ್ಕೃತಿಕ ನಂಬಿಕೆಗಳು ಇಲ್ಲಿ ಏನಾಗ್ತಾವೆ ಅಂದರೆ ದೃಢವಾಗುತ್ತಾ ಹೋಗುತ್ತಾವ್ರಿ. ಭಾಳ ಇಂಪಾರ್ಟೆಂಟ್ ಇದು, ದೃಢವಾಗುತ್ತಾ ಹೋಗ್ತಾರೆ. ವೈಯಕ್ತಿಕ ಮತ್ತು ಕುಟುಂಬದ ಜವಾಬ್ದಾರಿಗಳ ಒತ್ತಡದಿಂದ ಕೆಲವೊಮ್ಮೆ ಆತಂಕಕ್ಕೂ ಕೂಡ ಇವರು ಒಳಗಾಗುವಂಥ ಸಾಧ್ಯತೆಗಳು ಇರ್ತಾವ್ರಿ. ನೆಕ್ಸ್ಟು ಕಾಗ್ನಿಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಜ್ಞಾನಾತ್ಮಕ ಲಕ್ಷಣಗಳು. ವಾಸ್ತವಿಕತೆಗೆ ಇವ್ರಿಗೆ ಜಾಸ್ತಿ ಒಂದು ಇದನ್ನು ಕೊಡ್ತಾರೆ ರೀ. ಮತ್ತು ಅನುಭವಕ್ಕೆ ಆಧಾರದ ಒಂದು ಚಿಂತನೆಗೆ ಇವರು ಜಾಸ್ತಿ ಪ್ರಾಶಸ್ತ್ಯವನ್ನು ನೀಡ್ತಾರೆ ರೀ. ಸಮಸ್ಯೆ ಪರಿಹಾರದಲ್ಲಿ ಅನುಭವ ಮತ್ತು ಪ್ರಾಕ್ಟಿಕಲನ್ನು ಬಳಕೆ ಮಾಡಿಕೊಳ್ತಾರೆ ರೀ. ಸಮಸ್ಯೆ ಒಂದು ಪರಿಹಾರದಲ್ಲಿ ಇವರು ತಮ್ಮ ಅನುಭವಕ್ಕೆ ನಾವೇನಂತೇಳಿ ಕರಿತೀವಿ ಅಂದರೆ ಎಕ್ಸ್ಪೀರಿಯನ್ಸ್ ಅಂತೇಳಿ ಕರಿತೀವಿ. ಪ್ರಾಯೋಗಿಕತೆಯನ್ನು ಇವರು ಜಾಸ್ತಿ ಬೆಳೆಸ್ಕೊಳ್ತಾರೆ ರೀ. ವಿಶ್ಲೇಷಣೆ, ವಿಮರ್ಶಾತ್ಮಕ ಚಿಂತನೆ, ಕ್ರಿಟಿಕಲ್ ಥಿಂಕಿಂಗನ್ನು ಬೆಳೆಯುತ್ತದೆ ಇಲ್ಲಿ. ಭವಿಷ್ಯದ ನಿರ್ಣಯಗಳಲ್ಲಿ ಇವರು ಏನು ಮಾಡ್ತಾರೆ ಅಂದರೆ ದೂರದೃಷ್ಟಿಯನ್ನು ಉಳ್ಳವರಾಗಿರ್ತಾರೆ ಭವಿಷ್ಯದ ಬಗ್ಗೆ. ಓಕೆ. ನೆಕ್ಸ್ಟು ವೈಯಕ್ತಿಕ ಭಿನ್ನತೆಗಳು, ಇಂಡಿವಿಜುವಲ್ ಡಿಫ್ರೆನ್ಷಿಯೇಷನ್. ಎಲ್ಲ ವಿದ್ಯಾರ್ಥಿಗಳು ಒಂದೇ ರೀತಿಯಲ್ಲಿ ಇರುವುದಿಲ್ಲ ರೀ. ಕಲಿಕೆ ಒಳಗಂತೂ ಎಲ್ಲರೂ ಒಂದೇ ರೀತಿಯೊಳಗೆ ಇರುವುದಿಲ್ಲ ರೀ.
ಎಲ್ಲರೂ ಬೇರೆ ಬೇರೆ ಆಗಿರ್ತಾರೆ. ಅವರ ಬೇರೆ ಇವರ ಬೇರೆ ಇವರ ಬೇರೆ ಅವರ ಬೇರೆ ಅಂತೇಳಿ ಅಂತಿಲ್ಲ. ಹಿಂಗೆ ಅವು ಏನಂದರೆ ಬುದ್ಧಿಮಟ್ಟ ರೀ. ಒಂದನೇದು, ಕೆಲವರು ತೀಕ್ಷ್ಣ ಬುದ್ಧಿವಂತರಾಗಿರ್ತಾರೆ, ಕೆಲವರು ನಿಧಾನ ಕಲಿಕೆ ಉಳ್ಳವರಾಗಿರ್ತಾರೆ. ಕಲಿಕಾ ಶೈಲಿ ಕೆಲವರಿಗೆ ಓದು ಬರಹ ಭಾಳ ಸುಲಭ ರೀ, ಕೆಲವರಿಗೆ ಪ್ರಾಕ್ಟಿಕಲಿ ಸುಲಭ. ಪ್ರಾಕ್ಟಿಕಲಿ ಅಂದರೆ ಪ್ರಾಯೋಗಿಕತೆ ಅಥವಾ ಪ್ರಾಯೋಗಿಕಾತ್ಮಕ ಕ್ಲಾಸ್ಗಳೊಳಗೆ ಇವರು ಭಾಳ ಅಂದ್ರೆ ಭಾಳ ಏನಾಗ್ತಾರೆ, ಮುಂಚೂಣಿ ಒಳಗಿರ್ತಾರೆ. ಆದ್ರೆ ಕೆಲವರು ಓದು ಬರೋದಾಗ ಭಾಳ ಮುಂಚೂಣಿಯಾಗಿರ್ತಾರೆ, ಅಂದರೆ ಥೆರಟಿಕಲಿ. ಆಸಕ್ತಿ, ಕೆಲವರಿಗೆ ವಿಜ್ಞಾನ ಇಷ್ಟ ಆಗ್ಬೋದು ರೀ, ಕೆಲವರಿಗೆ ಕಲೆ ಮತ್ತು ಕ್ರೀಡೆ ಇಷ್ಟ ಆಗ್ಬೋದು, ಕೆಲವರಿಗೆ ಗಣಿತ ಇಷ್ಟ ಆಗ್ಬೋದು, ಕೆಲವರಿಗೆ ಭಾಷೆಗಳ ಬಗ್ಗೆ ಮೀನ್ಸು ಒಲವು ಜಾಸ್ತಿ ಇರ್ಬೋದು. ಭಾವನಾತ್ಮಕ ಸ್ಥಿತಿ, ಕೆಲವರು ಶಾಂತರಾಗಿರ್ತಾರೆ ರೀ, ಕೆಲವರು ಉತ್ಸಾಹಭರಿತರು ಆಗಿರ್ತಾರೆ ಇಲ್ಲಿ. ಹೌದಾ. ಸಾಮಾಜಿಕ ಆರ್ಥಿಕ ಹಿನ್ನೆಲೆ, ಕುಟುಂಬದ ಪರಿಸ್ಥಿತಿ ವಿದ್ಯಾರ್ಥಿಗಳ ಅಭಿವೃದ್ಧಿಯನ್ನು ಏನು ಮಾಡ್ತವೆ ಇಲ್ಲಿ ಹೆಚ್ಚಿಸ್ತವೆ ಅಂತೇಳಿ ಹೇಳ್ಬೋದು. ಹೌದಾ. ಸೊ ಇಲ್ಲಿಗೆ ನಾವೇನು ಮಾಡಿದ್ವಿ ಅಂದರೆ ವಿದ್ಯಾರ್ಥಿಗಳ ಲಕ್ಷಣಗಳನ್ನು ನಾವು 2 ರೀತಿಯಾಗಿ ನಾವು ಕಲಿತೀವಿ. ಏನು, ಕಿಶೋರ ಬದಲಾವಣೆ, ಕುತೂಹಲ ಮತ್ತು ಅಸ್ಥಿರತೆ ಹಂತದಲ್ಲಿದ್ದರೆ ವಯಸ್ಕರು ಗುರಿನಿಷ್ಠ, ಅನುಭವ ಆಧಾರಿತ ಹಾಗೂ ಸ್ಥಿರತೆ ಹಂತದಲ್ಲಿ ಇರ್ತಾರೆ. ಶಿಕ್ಷಕರು ಮತ್ತು ಪೋಷಕರು ಈ ಲಕ್ಷಣಗಳನ್ನು ಅರಿತು ವೈಯಕ್ತಿಕ ಭಿನ್ನತೆಗಳನ್ನು ಗಮನಿಸಿ ಮಾರ್ಗದರ್ಶನ ನೀಡಿದಾಗ ಮಾತ್ರ ಶಿಕ್ಷಣ ಏನಾಗ್ತದಂದ್ರೆ ಫಲಪ್ರದವಾಗ್ತದೆ ಅಂತೇಳಿ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ಒಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಪೃಥ್ವಿರಾಜ್ ಇಂಗ್ಲೀಷ್ ಅಕಾಡೆಮಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಮೈ ಡಿಯರ್. ಜೈ ಹಿಂದ್, ಜೈ ಕರ್ನಾಟಕ.